ಭಾರತ್ ಮಾತಾ ಕಿ ಹಿಂದ್ಗಡೆ ಕೈ ಕಾಣಿಸ್ತಾ ಇಲ್ಲ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮೆಲ್ಲರ ರಾಜ್ಯದ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರೇ, ವೇದಿಕೆ ಮೇಲಿರುವಂತಹ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಧಾರೆ ಎರೆದಂಥ ರಾಘವೇಂದ್ರ ಅವರೇ, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಮೇಘರಾಜ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ರಾಜ್ಯದ ನಾಯಕರುಗಳೇ, ಸನ್ಮಾನ್ಯ CT ರವಿ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಭಕ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ದೇಶ ಮೊದಲು ಅಂತ ಹೇಳಿದಂತ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ವಿಚಾರ ಹಿಂದುತ್ವದ ವಿಚಾರ. ಭಾರತೀಯ ಜನತಾ ಪಾರ್ಟಿಯ ವಿಚಾರ ರಾಷ್ಟ್ರೀಯತೆಯ ವಿಚಾರ. ಭಾರತೀಯ ಜನತಾ ಪಾರ್ಟಿಯ ವಿಚಾರ ಅಭಿವೃದ್ಧಿಯ ಪರವಾದಂತ ವಿಚಾರ. ಬಂಧುಗಳ, ಸನ್ಮಾನ್ಯ ಮೋದಿ ಅವರು ಹಿಂದೆ ಶಿವಮೊಗ್ಗ ನಗರಕ್ಕೆ ಬಂದಿದ್ರು. ಅದನ್ನು ನೆನಪು ಮಾಡ್ಕೋಬೇಕು ಅಂತ ನನಗೆ ಅನಿಸ್ತಾ ಇದೆ. ಮೋದಿ ಅವರು ಶಿವಮೊಗ್ಗ ನಗರಕ್ಕೆ ಈ ಹಿಂದೆ ಬಂದಂತ ಸಂದರ್ಭದಲ್ಲಿ ಭಾರತಕ್ಕೆ ಅಪಮಾನ ಮಾಡುವಂತ ಭಯೋತ್ಪಾದಕರು ಈ ರಾಷ್ಟ್ರದಲ್ಲಿ ಇದ್ದಾರೆ. ಅವರೆಲ್ಲರೂ ನಮ್ಮದೇ ಆದಂತ ದೇಶದಲ್ಲಿರುವಂತಹ ಕಾಶ್ಮೀರ, ಆ ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಲಿಕ್ಕೆ ಬಿಡೋದಿಲ್ಲ, ಯಾರಿಗಾರು ತಾಕತ್ತಿದ್ರೆ ಬಂದು ಹಾರಿಸಿ ಅಂತ ಹೇಳಿ ಸವಾಲನ್ನು ಹಾಕಿದ್ರು. ಆ ಸವಾಲನ್ನು ಸ್ವೀಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಮುರಳಿ ಮನೋಹರ್ ಜೋಶಿ ಅವರ ಯಾತ್ರೆ ಶಿವಮೊಗ್ಗ ನಗರಕ್ಕೆ ಬಂದಿತ್ತು. ಅದರ ಯಾತ್ರೆ ಸಂಪೂರ್ಣ ಜವಾಬ್ದಾರಿ ಹೊತ್ತಂತವರು ಅವತ್ತು ನರೇಂದ್ರ ಮೋದಿ ಅವರು. ಶಿವಮೊಗ್ಗ ನಗರಕ್ಕೆ ಬಂದಾಗ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಯುವಕರನ್ನು ಬರಬೇಕು ಅಂತ ಕೇಳಿದ್ರು. ಎಲ್ಲಿಗೆ ಅಂತ ಹೇಳಿದ್ರೆ, ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಗ್ತಾ ಇದೆ, ಆತಂಕವಾದಿಗಳು ಸವಾಲನ್ನು ಹಾಕಿದ್ದಾರೆ, ಹಾಗಾಗಿ ಕಾಶ್ಮೀರ ಸ್ವರ್ಗ ಆಗಿರಬಹುದು, ಆದ್ರೆ ನೀವು ಬರಬೇಕಾಗಿದ್ರು ರಾಷ್ಟ್ರ ಧ್ವಜದ ಗೌರವವನ್ನು ಉಳಿಸ್ಲಿಕ್ಕೋಸ್ಕರ ಬರಬೇಕು, ಆತಂಕವಾದಿಗಳ ಗುಂಡಿಗೆ ಎದೆಯನ್ನು ಕೊಟ್ಟು ಬರಬೇಕು ಅಂತ ಹೇಳಿದ್ರು. ಲಕ್ಷಾಂತರ ಜನ ಯುವಕರು ಗುಂಡಿಗೆ ಎದೆಯನ್ನು ಕೊಟ್ಟು ತೋರಿಸಿ, ಬೆನ್ನನ್ನು ತೋರಿಸಲಿಲ್ಲ, ಗುಂಡಿಗೆ ಎದೆಯನ್ನು ತೋರಿಸಿ ನಾವು ರಾಷ್ಟ್ರಭಕ್ತರಿದ್ದೇವೆ, ನಿಮಗೆ ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ ಅಂತ ಹೇಳಿ ಸವಾಲನ್ನು ಸ್ವೀಕಾರ ಮಾಡಿ ಹೋಗಿ ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡಿ ಬಂದಂಥದ್ದು ಅಂದಿನ ಶಿವಮೊಗ್ಗದ ಯುವಕರು. ಇದನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅದಕ್ಕೆ ಅವತ್ತಿನ ದಿವಸ ನೇತೃತ್ವದೊಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಹೋಗಿದ್ರು. ಅವತ್ತಿನ ದಿನ ಅನೇಕ ಸಂಗತಿಗಳು ನಮಗೆ ನೆನಪಾಗತ್ತೆ. ಪಕ್ಕದ ಹುಬ್ಬಳ್ಳಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಆದಂತ ಸಂದರ್ಭದೊಳಗಡೆ ಹೋದಂಥದ್ದು ಯಾರು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಹಾಗಾಗಿ ಹೇಳಿದೆ, ದೇಶ ಮೊದಲು, ದೇಶಕ್ಕೆ ಅಪಮಾನ ಆದ್ರೆ ಸಹಿಸೋದಿಲ್ಲ ಅನ್ನೋ ಮಾತನ್ನ ಒಪ್ಕೊಂಡು ಕಾರ್ಯ ಮಾಡ್ತಿರೋಂಥವ್ರು ನಾವೆಲ್ಲರೂ ಕೂಡ. ಭಾರತೀಯ ಜನತಾ ಪಾರ್ಟಿ ಉಸಿರು ಈ ದೇಶ, ಭಾರತೀಯ ಜನತಾ ಪಾರ್ಟಿಯ ಉಸಿರು ಈ ದೇಶ. ಆದರೆ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಶಿವಮೊಗ್ಗದಲ್ಲಿ ಅನೇಕ ಆತಂಕವಾದಿಗಳಿಗೆ ಶಕ್ತಿ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ನೇತೃತ್ವ ಆಗಿದೆ. ಮಾನ್ಯ ಬಂಧುಗಳೇ, ಶಿವಮೊಗ್ಗ ನಗರವನ್ನು ಕೂಡ ನಕ್ಸಲರ ತಾಣವನ್ನಾಗಿ ಮಾಡಿದಂಥದ್ದು ನಾವು ಮರೆತಿಲ್ಲ. ಆದ್ರೆ ಅವರದನ್ನು ಬರೆದೋರಿಸಿರುವಂಥದ್ದು ಅಷ್ಟೇ ಸತ್ಯ. ಶಿವಮೊಗ್ಗ ನಗರವನ್ನ, ಶಿವಮೊಗ್ಗ ಜಿಲ್ಲೆಯನ್ನ ಆತಂಕವಾದಿಗಳನ್ನ ನೆಲಬೀಡಾಗಿ ಮಾಡಿದ್ದು ಇದೇ ಕಾಂಗ್ರೆಸ್ಸಿನ ನೇತೃತ್ವ. ಅದಕ್ಕೆ ಶಕ್ತಿ ಕೊಟ್ಟಿತ್ತು. ಅದನ್ನು ಹೊರಹಾಕಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾಂಬ್ ತಯಾರು ಮಾಡುವಂತವರಿಗೆ ಗಂಟು ಮೂಟೆ ಕಟ್ಟಿ ಅವರಿಗೆ ಹೊರಗಡೆ ಹಾಕಿದ್ದು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ನಗರ. ಹೀಗೆ ರಾಷ್ಟ್ರಭಕ್ತರಿರುವಂತಹ ಶಿವಮೊಗ್ಗ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕೇ ಹೊರತು ಯಾವುದೇ ರೀತಿಯ ವಿಚಿತ್ರಕಾರಕ ಶಕ್ತಿಗಳಿಗೆ ಶಕ್ತಿ ಕೊಡುವಂತ ಕಾಂಗ್ರೆಸ್ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಮಾನ್ಯ ಬಂಧುಗಳೇ.
ಅಭಿವೃದ್ಧಿ ಬೇಕಾ? ಅಭಿವೃದ್ಧಿ ಮಾಡಿದ್ದೇವೆ. ಅಭಿವೃದ್ಧಿಯ ಪಟ್ಟಿಯನ್ನು ಓದಿದ್ರು ನಮ್ಮ ಸನ್ಮಾನ್ಯ ರಾಘವೇಂದ್ರ ಅವರು. ಅಭಿವೃದ್ಧಿಯ ಪಟ್ಟಿಯನ್ನು ಓದ್ತಾ ಬಂದ್ರು. ವಿಧಾನಸಭೆಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಉತ್ತರವನ್ನು ಕೊಟ್ಟರು ಗೃಹ ಸಚಿವರು. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದಕ್ಕಿಂತ ಮುಂಚೆ ಬೆಂಗಳೂರಿನೊಳಗಡೆ ಬಾಂಬ್ ಅನ್ನ ತಯಾರು ಮಾಡುವಂತವ್ರು ಸಿಕ್ಕಾಕೊಂಡ್ರು. ಅವರನ್ನ ಭಯೋತ್ಪಾದಕರು ಅಂತೇಳಿ ಪೊಲೀಸ್ ಇಲಾಖೆ ಹೇಳುತ್ತೆ, ಆದರೆ ಕಾಂಗ್ರೆಸ್ ನಾಯಕತ್ವ ಹೇಳಿತು ಅವರು ಭಯೋತ್ಪಾದಕರಲ್ಲ ಅನ್ನೋಂಥ ಮಾತನ್ನ. ಯಾರ್ಯಾರು ಭಯೋತ್ಪಾದಕ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ, ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಅಂತವ್ರೆಲ್ಲರೂ ಕೂಡ ನಮ್ಮ ಸಹೋದರರು ಅಂತ ಹೇಳಿದಂತ ಕಾಂಗ್ರೆಸ್ಸಿನ ನೀಚತನ ಇದೆಯಲ್ಲ, ಈ ದೇಶದ ಅದರೊಳಗೂ ಶಿವಮೊಗ್ಗದ ಜನ ಕ್ಷಮಿಸೋದಿಲ್ಲ ಅನ್ನೋಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟೆಲ್ಲ ಆತಂಕವಾದಗಳ ಸೃಷ್ಟಿಯನ್ನು ಮಾಡಿದ್ರು ಶಿವಮೊಗ್ಗದಲ್ಲಿ. ಭಾರತವನ್ನು ಅಲ್ಲಾಡಿಸ್ಲಿಕ್ಕೆ ಆಗದೆ ಇರುವಂತ ಸ್ಥಿತಿಯೊಳಗಡೆ ಸನ್ಮಾನ್ಯ ಮೋದಿ ಅವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ. ಬರೀ ಭಯೋತ್ಪಾದಕರನ್ನು ಮಾತ್ರ ಹತ್ತಿಕ್ತಾ ಇಲ್ಲ ನಾವು, ಬರೀ ಭಯೋತ್ಪಾದಕರನ್ನು ಹತ್ತಿಕ್ತಾ ಇಲ್ಲ. ಈ ದೇಶಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆ ಯೋಚನೆಯನ್ನು ಮಾಡಿ ಕಾರ್ಯರೂಪಕ್ಕೆ ತರ್ತಾ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಜನವರಿ 22 ನಮ್ಮ ಜೀವನದಲ್ಲಿ ನೆನ್ಪಿಡುವಂತ ಒಂದು ಸೊಗಸಾದಂತ ದಿನ ಅಲ್ವಾ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಶಿವಮೊಗ್ಗ ನಗರಕ್ಕೆ ಬರ್ತಾ ಇರುವಂತದ್ದು ನರೇಂದ್ರ ಮೋದಿ. 500 ವರ್ಷಗಳ ಇತಿಹಾಸದಲ್ಲಿ ಅನೇಕ ಬಲಿದಾನಗಳು ನಡೆದೋಯ್ತು, ಹೋರಾಟಗಳು ನಡೆದೋಯ್ತು. ಅವತ್ತಿನ ಒಂದು ಶ್ರೀರಾಮಚಂದ್ರನ ದೇವಾಲಯ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ, ದೇವಾಲಯ ನಿರ್ಮಾಣ ಆಗಬೇಕು ಅಂತ ಹೇಳಿ ಲಾಲ್ ಕಿಟ್ನ ಅಡ್ವಾಣಿಯವರ ರಥಯಾತ್ರೆ ಶಿವಮೊಗ್ಗಕ್ಕೆ ಬಂದಿತ್ತು. ಇದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಕಾರ್ಯವನ್ನು ಮಾಡ್ತಾ ಇದೆ, ಆ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಒಂದು ಮಾತನ್ನ ಮೊನ್ನೆ ದೆಹಲಿನಲ್ಲಿ ಹೇಳಿದ್ರು ನಮ್ಮ ರಾಷ್ಟ್ರೀಯ ನಾಯಕರು, 370 ಸೀಟುಗಳು ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ಬರಬೇಕು ಅನ್ನೋ ಮಾತನ್ನ. ಯಾಕೆ ಗೊತ್ತಾ? ಆರ್ಟಿಕಲ್ 370 ಈ ದೇಶಕ್ಕೆ ಅಪಮಾನಕಾರಿಯಾದಂತಹ ಒಂದು ಕಾನೂನಿನ ವ್ಯವಸ್ಥೆ ಇತ್ತು. ಆರ್ಟಿಕಲ್ 370 ತೆಗೆದುಹಾಕಬೇಕು ಅಂತೇಳಿ ಹೋರಾಟ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ಕಾಶ್ಮೀರಕ್ಕೋಸ್ಕರ ಆಗಿದ್ದು. ಆರ್ಟಿಕಲ್ 370 ತೆಗೆದು ಹಾಕಿದ ಮೇಲೆ ಅವತ್ತು ಕಾಂಗ್ರೆಸ್ಸಿಗರು ಮಾತಾಡಿದ್ರು, ದೇಶದಲ್ಲಿ ಬೆಂಕಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತೇಳಿ. ಒಬ್ರು ಬಾಲ ಬಿಚ್ಚಿದ ಇರೋ ರೀತಿ ಒಳಗಡೆ ಈ ದೇಶವನ್ನ ಕಾಪಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿ. ಆರ್ಟಿಕಲ್ 370 ಹೊರಟೋಯ್ತು. ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ, ಜಮ್ಮು ಮತ್ತು ಕಾಶ್ಮೀರದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಜೊತೆವನ್ನು ಹಾರಿಸಲಿಕ್ಕೆ ಲಕ್ಷಾಂತರ ಜನ ಅಲ್ಲಿಗೆ ಹೋಗಿದ್ವಿ. ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯದ ಒಂದು ಶಕ್ತಿ ಕಾರಣ ಅನ್ನುವಂಥದ್ದನ್ನ ನಾವು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ದೇಶಕ್ಕೋಸ್ಕರ ಬದುಕ್ತಾ ಇರುವಂತ ಕಾರ್ಯಕರ್ತರ ಪಡೆ ಭಾರತೀಯ ಜನತಾ ಪಾರ್ಟಿಯ ಪಡೆ. ಪ್ರತಿ ಮತಗಟ್ಟೆಗಳಿಂದ ಇವತ್ತಿನ ದಿವಸ ಕಾರ್ಯಕರ್ತರು ನಾವು ಬರ್ತಾ ಇದ್ದೇವೆ. ಮೆರವಣಿಗೆಗಳನ್ನು ಮಾಡಿಕೊಂಡು ನಾವು ಶಿವಮೊಗ್ಗದ ಮೂಲೆಗಳಿಂದ ಬಂದಿದ್ದೇವೆ. ಹಾಗಾಗಿ ಇವತ್ತು ಬಿಜೆಪಿ ಗೆಲ್ಲಿಸ್ಕೋಬೇಕು. ಯಾರೇ ಅಡ್ಡ ಬರಲಿ, ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಯಾರೇ ಅಡ್ಡ ಬರಲಿ, ಯಾವುದೇ ಕಾರಣಕ್ಕೂ ಸೋಲಿಕ್ಕೆ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಉಸಿರು, ಅದರ ಗೆಲುವೇ ನಮ್ಮ ಉಸಿರು ಅನ್ನೋ ರೀತಿ ಒಳಗಡೆ ಕಾರ್ಯವನ್ನ ಮಾಡ್ತೇವೆ. ಬಿಜೆಪಿನ ಗೆಲ್ಲಿಸೋದು ಶಪಥ ಮಾಡುವಂತ ಕೆಲಸ ನಾವು ಇವತ್ತು ದಿವಸ ಮಾಡಬೇಕಾಗಿದೆ. ಅನೇಕ ಅಡ್ಡಿ ಆತಂಕಗಳನ್ನು ದೂರ ಮಾಡಿರುವಂತ ಒಳ್ಳೆ ಸಾಧನೆಗಳನ್ನು ತೋರಿಸ್ತಾ, ಸಾಧನೆಗಳನ್ನು ಹೇಳ್ತಾ ಇವತ್ತು ದೇಶಭಕ್ತರ ಪಡೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯನ್ನ ಅಳಿಸುವಂತ ಕೆಲಸದೊಳಗಡೆ ಹಿಂದೆ ಬೀಳೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋಣ ಅನ್ನೋಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಂತ ತಮ್ಮಲ್ಲಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಭಾರತ್ ಮಾತಾ ಕೀ. ಕೊನೆಯಲ್ಲಿ 5 ಕೈ ಕಾಣ್ತಾ ಇಲ್ಲ. ಭಾರತ್ ಮಾತಾ ಕೀ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.